ಒದ್ದಾಡಿ ಸಾಯಂಗಾಗ್ಯದ. 2 ವರ್ಷಲಿಂತ ನಾವು ಕೇಳ್ಕತ್ತೀವ್ರಿ ಸರ್. ಮೇಲೆ ಅಧಿಕಾರಿಗಳಿಗೆ ಯಾವಾಗ ನೋಡಿದ್ರೆ ಟೆಂಡರ್ ಆಗಿಲ್ಲ, ನಮ್ಮ ಬಿಲ್ ಆಗಿಲ್ಲ. ಭತ್ತ ಬೆಳೆದದೆ ಸಾಲ ಮಾಡಿರ್ತಕ್ಕಂಥ ಇನ್ನೂ ತೀರಿಲ್ಲ. ಸಾಲನಿಂದ ತೀರ್ಮಾನ ಆಗಿಲ್ಲ. ದನ ಕರಿಗೆ ನೀರಿಲ್ಲ, ಬೆಳೆಗೆ ನೀರಿಲ್ಲ. ಕೇಸಿ ವಿಷಯ ವಿನೂತನ ಪ್ರತಿಭಟನೆ ಮಾಡಿದ್ವಿ ಇದೇ ಸ್ಥಳದಲ್ಲಿ. ಭತ್ತವನ್ನು ರೈತರು ಮಾಡ್ತಕ್ಕಂಥ ಒಂದು ನೀರಿನ ಅವಕಾಶ ಸರಾಗ ಚಾಮಳೆ ಬ್ರಿಡ್ಜು ಇದು ಗಂಗಾನಗರದು ಬ್ರಿಡ್ಜನ್ನು ಮಾಡಿದ್ದೇವ್ರಿ. ನೀರಂತರ ಯಾವತ್ತು ಸಮಯ ನೀರಿಲ್ಲ. ಎಲ್ಲ ಹತ್ತಿಗಳನ್ನು ಕೊಚ್ಕೊಂಡು ಹೋಗಿ ಎಲ್ಲ ರೈತರು ಮಾತಾಡಿ ಗದ್ದೆಗಳು ಮಾಡ್ಯದ. ನೀರು ಈ ಬ್ರಿಡ್ಜಿಗೆನ ನೀರು ಖಾಲಿ ಆಗಿರ್ತಕ್ಕಂಥ ಇವತ್ತು ಭಾಳ ಗಂಭೀರ ಆಗಿದ್ದತ್ತು ರೀ. ರೈತ ಇವತ್ತು ಒದ್ದಾಡಿ ಸಾಯಂಗಾಗ್ಯದ. ಈ ಭತ್ತ ಮಾತ್ರ ಕೈಗೆತ್ತಲಾರ್ದ ಮಂದಿ ಸುಮ್ಮನೆ ಕುಂತು ಬಿಟ್ಟದ ರೀ ಹೊಲ್ದಾಗ. ದನ ಕರಿಗೆ ನೀರಿಲ್ಲ, ಬೆಳೆಗೆ ನೀರಿಲ್ಲ, ಸರ್ಕಾರಿ ಒಣಗಿ ಅದ. ಎಲ್ಲ ಕೈ ಜೋಡಿಸ್ಕೊಂಡು ಸುಮ್ಮನೆ ಕುಂತ ಸರ್. ಇದು ಏನು ಅನುಕೂಲ ಮಾಡಿದ್ರೆ ರೈತ ಬದುಕ್ತಾನ, ಇಲ್ಕಂದ್ರೆ ಗಂಟು ಮುಟ್ಟೆ ಕಟ್ಕೊಂಡು ಬೆಳಗ್ರು ತಯಾರಾಗ್ಯಾರ ಸರ್. ವಾಜಪೇಯಿ ಸಾಲನಿಂದ ತೀರ್ಮಾನ ಆಗಿಲ್ಲ. ಗೊಬ್ಬರ ಅಂಗಡಿಯಲ್ಲಿ ಕಿರಿಕಿರಿ ಕೊಟ್ಟಾರ, ಟ್ರಾಕ್ಟರ್ದವ್ರು ಕಿರಿಕಿರಿ ಕೊಟ್ಟಾರ, ಲೇಬರ್ದವರು. ಹಿಂಗಾಗಿ ಮಂದಿ ಕೈ ಜೋಡಿಸ್ಕೊಂಡು ಕುಂತಿದೆ ಸರ್ ರೈತ. ಈಗ ಏನಾದ್ರು ಅವಕಾಶ ನಾವು ಮಾಡಿದ್ರೆ ರೈತ ಬದುಕ್ತಾನೆ ರೀ. ಇಲ್ಕಂದ್ರೆ ಇಸ ಕುಡಿದು ಗದ್ದೆಗೆ ಸಾಯ್ತಾನೆ ರೀ ಸರ್. ನಿಮ್ಮ ಹೆಸರು? ಚಂದ್ರಮ್ಮ ಸರ್. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಮತ್ತು ಸೌದಾಗರ ಜಲಾಶಯಲಿಂತ ಬರ್ತಕ್ಕಂಥ ನೀರು ಸೋರಿಕೆ ಆಗ್ತದಂಥ ದೃಷ್ಟಿಯಿಂದ 10 ವರ್ಷದಿಂದ ಏನದ ಗಂಗಾನಗರಲಿಂತ ಬೈಲಹನುಮನ್ ಟೆಂಪಲ್ಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿರ್ತಕ್ಕಂಥದ್ದು. ಇದು ಒಳ್ಳೆ ಬೆಳವಣಿಗೆ. ಒಂದು 3-4 ವರ್ಷ ಈ ರೈತರಿಗೆ ಭಾಳ ಅನುಕೂಲ ಆಗಿತ್ತು. ಆದರೆ ಇತ್ತೀಚೆಗೆ ನೀರು ಜಂಗಡ ಕೇಸಿ ಇವೆಲ್ಲ ಪಾಠಗಳೆಲ್ಲ ಕೊಳತು ಹೋಗಿ ನೀರೆಲ್ಲ ಸೋರಿಕೆ ಆಗಿ ಇವತ್ತು ನೀರಿಲ್ಲಾರ್ದ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ರೈತರು ಗಮನಕ್ಕೆ ತಂದರು, ಎಚ್ಚೆತ್ತುಕೊಂಡಿಲ್ಲ. ಇವತ್ತು ವಿಶೇಷವಾಗಿ ರೈತರ ಸಲಿಕೆಡದ ಕೇಸಿ ವಿಷಯ ವಿನೂತನ ಪ್ರತಿಭಟನೆ ಮಾಡಿದ್ವಿ ಇದೇ ಸ್ಥಳದಲ್ಲಿ. ತಕ್ಷಣ ಎಚ್ಚೆತ್ತುಕೊಂಡು ಹೈಡ್ರಾಲಿಕ್ ಗೇಟ್ಗಳನ್ನು ಕೂಡಿಸ್ಬೇಕು. ಮತ್ತು ಈಗ ಭತ್ತ ಬೆಳೆದ್ರೆ ಹೋದ ಸಲ ಭತ್ತ ಬೆಳೆದದೆ ಸಾಲ ಮಾಡಿರ್ತಕ್ಕಂಥ ಇನ್ನೂ ತೀರಿಲ್ಲ. ಈಗ ಮತ್ತೆ ಭತ್ತ ಬೆಳೆದಾನ. ಅದಕ್ಕೂ ಭತ್ತ ಕೂಡ ಇವತ್ತು ಆಲ್ರೆಡಿ ಇನ್ನೂ 1 ತಿಂಗಳಲ್ಲಿ ಕೈಗೆ ಬರೋಂಥ ಸಂಭವ ಅದ. ಅದಕ್ಕೆ ನೀರು ಕೊಡಲಿಲ್ಲ ಅಂದ್ರೆ ಅದನ್ನು ಹಾಳಾಗಿ ಹೋಗ್ತದೆ. ತಕ್ಷಣ ಅದು ಎಲ್ಲ ಮೇಲ್ಗಂಡು ನೀರು ಬಿಟ್ಟು ನೀರು ನಿಂದ್ರಿಸ್ಕೇಸಿ ಇವ್ರಿಗೆ ಪೂರ ಭತ್ತ ಬೆಳೆಯೋರಿಗೆ ಜಿಲ್ಲಾಡಳಿತ ಇವ್ರು ಬೆನ್ನಿಗೆ ನಿಂದಿರಬೇಕು. ಇಲ್ಲದಿದ್ದರೆ ಯಾದಗಿರಿಲಿಂದ ಸೇಡಂಗೆ ಹೋಗ್ತಕ್ಕಂಥ ರಸ್ತೆಯನ್ನು ಬೃಹತ್ ಪ್ರತಿಭಟನೆ ಮಾಡಿ ರಸ್ತೆ ಬಂದ್ ಮಾಡಬೇಕಾಗ್ತಕ್ಕಂಥ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತಿದ್ದೇನೆ. ಸರ್ ಇಲ್ಲಿಗೆ 2 ವರ್ಷ ಆಯ್ತು ಸರ್. ಇದು ಗಂಗಾನಗರಿಗೆ ಹೋಗ್ತದ ರಸ್ತೆಯಲ್ಲಿ ಇದು ಬೀರ್ಕಂ ಬ್ಯಾರೇಜ್ ಮಾಡಿದ್ದಾರೆ ಸರ್. 2 ವರ್ಷಲಿಂತ ನಾವು ಕೇಳ್ಕತ್ತೀವ್ರಿ ಸರ್. ಮೇಲೆ ಅಧಿಕಾರಿಗಳಿಗೆ ಯಾವಾಗ ನೋಡಿದ್ರೆ ಟೆಂಡರ್ ಆಗಿಲ್ಲ, ನಮ್ಮ ಬಿಲ್ ಆಗಿಲ್ಲ, ಅದಾಗಿಲ್ಲ ಇದಾಗಿಲ್ಲ ಅಂತ ಕೇಸಿ ನಾವೇ ರೈತರು ಸುತ್ತಮುತ್ತ ರೈತರು ಕಲ್ತು ಕೇಸಿ ಎಲ್ಲರೂ ಹಾಕಿವಿ ಸರ್. ಇಲ್ಲಿ ಮಿನಿಮಮ್ 500 ಎಕರೆದಷ್ಟು ಗದ್ದೆ ಅದ ರೀ. ಮ್ಯಾಲ ತೆಳಗ ಕಲಿಸಿ ಅದಕ್ಕೆಲ್ಲ ವಾದ್ಬೇರಿ ಸಂಟ ಐತ್ರಿ. ನಾವು ವಾದ್ಬೇರಿನೇ ಸಾಲ ಸಮದ ಮಾಡಿ ಕೇಸಿ ಗೊಬ್ಬರದವ್ರಿಗೆ ಸುಳ್ಳು ಹೇಳಿ ಸಡ್ಗೇರಿ ಇದೊಂದು ಬೆಳೆ ಮಳೆಗಾಲ ಚಲ ಆಗ್ತದ್ರಿ ಕಟ್ತೀವಿ ಅಂತ ಹೇಳಿ ಕೇಸಿ ಕಟ್ಟಿವ್ರಿ. ಈಗ ನೋಡಿದ್ರೆ ಕಿರಿಕಿರಿ ಮಾಡಾಕತ್ತಾರ್ರಿ. ಈಗ ನೋಡಿದ್ರೆ ಬೆಳೆ ಅಂದರೆ ಬೆಳೆ ಬಂದಾವ ಸರ್. ಬಂದಾದ ಕಿತ್ತಿಪ್ಪಿಲಿಗೆ ಈಗ ಇನ್ನೂ 1 ಕೋಟ್ ಮಸಾಲೆ ಹಾಕಿದ್ರೆ ಗೊಬ್ಬರ ಆಗ್ಯಾದ್ರಿ. ಎಲ್ಲ ಬಂದಾವ್ರಿ ಬೆಳೆ ತೆನಿ ಹಾಕ್ಲಕ್ಕಾಗ್ಯಾವ. ಈಗ 2 ತಡಿ ನೀರು ಬೇಕು ರೀ ಸರ್. ಇನ್ನೂ 2 ತಿಂಗಳ ನೀರು ಬೇಕು. 2 ತಿಂಗಳ ನೀರು ಇರಲಿಲ್ಲ ಅಂದ್ರೆ ಯಾವನು ಬರಲಿಲ್ಲ ಅಂದ್ರೆ ನಾವೆಲ್ಲ ಎಣ್ಣೆ ಕುಡ್ದು ಅದು ಕುಡ್ದು ಎಲ್ಲ ಸಹಿಬೇಕಾಗ್ತದೆ ಸರ್. ಉಳಿದವರೆಲ್ಲ ಕಂಟು ಮುಟ್ಟೆ ಕಟ್ಕೊಂಡು ಬೆಂಗಳೂರು ಬೆಂಬೈ ಹೋಗ್ಬೇಕಾಗ್ತದೆ ಸರ್. ಇಲ್ಲಿಗೆ ಅಂತರ 2 ವರ್ಷ ಆಯ್ತು ರೀ. ನಾವೇ ಒತ್ಕೊಂಡು ಕೇಸಿ ರೂಮ್ನಲ್ಲಿ ಇದ್ದಂಥವು ಪಾಠಗಳು ಅಂದ್ರೆ ನಾವೇ ಒತ್ಕೊಂಬಂದು ಹಾಕಿ ಸರ್. ಅದಕ್ಕೆ ಏನಿಲ್ಲ ಸರ್, ಕಂಟಿ ಹಂಗೆ ವರ್ಕಂದದ. ಮತ್ತು ಅದಕ್ಕೆ ವಯಸ್ಸಾರಿಲ್ಲ ಏನಿಲ್ಲ ಸರ್. ಅಂಥವು ಅದರ ಕೇಸಿ ನಾವೇ ಸ್ವಲ್ಪ ನಿಂದಿರಲ್ಲ ಅಂತ ಕೇಸಿ ಹಾಕಿದ್ವಿ ಸರ್. ಅಂದ್ರೆ ಮೇಲೆ ಅಧಿಕಾರಿಗೆ ಹೇಳಿದ್ರೆ ಕಂಪಲ್ಸರಿ ಟೆಂಡರ್ ಆಗಿಲ್ಲ ಅದಾಗಿಲ್ಲ ಅಂತ ಹೇಳ್ತಾರೆ ಸರ್. ನಿಮ್ಮ ಹೆಸರು? ಮಲ್ಲಪ್ಪ ಅಂತ.
ಏಕೆ ಬೇಕು ಏನ್ ಬೇಕು ಏನ್ ಬೇಕು ಏನ್ ಬೇಕು ಏಕೆ ಬೇಕು ಏನ್ ಬೇಕು 2 ವರ್ಷ ಜಿಲೇಬಿ ಅವರೇ ತೆಗೆದಾಕ್ಯಾರ ಅವರು ತೆಗೆದಾಕ್ಯಾರ ನಾವು ಹಾಕಿದ್ವಿ ವಾದ್ಯಾರಿ ಕೂಲಿ ಕೊಟ್ಟು ಮತ್ತೆ ನಾವು ತೆಗೆಯಕ್ಕಾಗಲ್ಲ ಅವ್ರಿಗೆ ಕೂಲಿ ಕೊಟ್ಟು ತೆಗಿಸಿ ಒಳಗೆ ಹಾಕ್ಸಿವ್ರಿ ಈಗ ಮತ್ತೆ ಬೇಕು ಏನ್ ಬೇಕು ಏನ್ ಬೇಕು ಏಕೆ ಬೇಕು ಏನ್ ಬೇಕು ಏನ್ ಬೇಕು ಏಕೆ ಬೇಕು ಏನ್ ಬೇಕು ಜಿಲೇಬಿ ಅವರೇ ತೆಗೆದಾಕ್ಯಾರ ಅವರು ತೆಗೆದಾಕ್ಯಾರ ನಾವು ಹಾಕಿದ್ವಿ ವಾದ್ಯಾರಿ ಕೂಲಿ ಕೊಟ್ಟು ಮತ್ತೆ ನಾವು ತೆಗೆಯಕ್ಕಾಗಲ್ಲ ಅವ್ರಿಗೆ ಕೂಲಿ ಕೊಟ್ಟು ತೆಗಿಸಿ ಒಳಗೆ ಹಾಕ್ಸಿವ್ರಿ ಈಗ ಮತ್ತೆ ನಾವು ಕೈಲಿಂದ ನಾವೇ ಹಾಕಿದ್ವಿ ಅವ್ರು